ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಸಂಘಟನೆಗೆ ಹಲವಾರು ಸಂಘಟನೆಗಳು ಮತ್ತು ಇಲ್ಲಿ ಜನನಾಯಕ ಅನಿಸಿಕೊಂಡಂಥ ಬಿ ಡಿ ಪಾಟೀಲ್ ಅವರು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಮ್ಮ ಹೋರಾಟದಲ್ಲಿ ನಾನು ಪಾಲ್ಗೊಂಡು ನಿಮ್ಮಲ್ಲಿ ನಾನು ಭಾಗಿಯಾಗಿ ನೀವು ಎಲ್ಲಿ ತನಕ ಹೋರಾಟ ಮಾಡ್ತೀರಿ ಅಲ್ಲಿ ತನಕ ನಾನು ನಿಮಗೆ ರೈತರಿಗೆ ಬೆಂಬಲವಾಗಿದ್ದೀನಿ ಅಂತ ಹೇಳ್ಯಾರ. ಅವರಿಗೆ ನಮ್ಮ ಸಂಘಟನೆಯಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಿ ಡಿ ಪಾಟೀಲ್ ಪ್ರಚಾರ ಹೇಳ್ಬೇಕಂದ್ರೆ ನಾನು ಸಾವಿತ್ರಿಬಾಯಿ ಲಗಳೆಬಾಯಿ ಅವರಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ ರವಿಕಾಂತ್ ಪಾಟೀಲ್ ಅವರು MLA ಇದ್ದಾಗ ಬಿ ಡಿ ಪಾಟೀಲ್ ಅವಾಗ ಫಸ್ಟ್ ಇಯರ್ ಕಾಲೇಜ್ ಹಚ್ಚಿದ್ರು. ಅವರು ಹೋರಾಟ ನೋಡ್ಬೇಕಂದ್ರೆ 2 ಸೆಕೆಂಡ್ ನೋಟ್ಬುಕ್ ಹಿಡ್ಕೊಂಡು ಬರೋರು. ಅಣ್ಣ ನಾಳೆಗೆ ನಾ ತಹಸೀಲ್ದಾರ್ ಆಫೀಸ್ಗಿಂತ ಮನವಿ ಕೊಡ್ತೀನಿ, ನಾ ಆ ಮನವಿ ಕೂಡ ಅಂತೀನಿ, ಈ ಮನವಿ ಕೂಡ ಅಂತೀನಿ. ಗೌಡ್ರ ನಮ್ದು ತುಂಬಾ ಸಪೋರ್ಟ್ ಅದ, ನೀವು ಮಾಡ್ರಿ. ಲಗಳಿ ಪರ್ಗೋಣ ನಾವು ಹುಡುಕಿಸಿಂದ ಬಿ ಡಿ ಪಾಟೀಲ್ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದೆವು. ಯಾಕಂದ್ರೆ ಗೌಡ ಮಾಡಿದ್ದೇವಲ್ಲ, ತುಂಬ ಸಪೋರ್ಟ್ ಮಾಡಿದ್ದೆವು. ಗೌಡರು ಒಳ್ಳೆಯ ಗುಣ, ರೈತರ ಬೆನ್ನೆಲುಬು ಹಾಗೂ ಹಲವಾರು ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಿಸಿಂದ ಅವರು ಯಶಸ್ವಿ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ಅವರಿಗೆ ಕೇಳ್ಕೊಳ್ಳೋ ಏನಪ್ಪ ಅಂದರೆ ನಮ್ಮ ರೈತ ಸಂಘಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಅವರಿಗೆ ತುಂಬ ಧನ್ಯವಾದಗಳು. ಇದರಂತೆ ನಾನು ಕಾಸುಗೌಡ್ರ ಜೊತೆನೇ ಮಾತಾಡೀನಿ. ಗೌಡ್ರಂದು ರಜಾಕಣ್ಣ ಬರ್ರಿ, ನಾವು ನಿಮ್ಮ ಬೆಂಬಲಿದ್ದೆವು, ರೈತ ಸಂಘಕ್ಕೆ ನಾವು ಯಾವಾಗಾದರೂ ಸಪೋರ್ಟ್ ಇದ್ದೆವು, ನಿಮ್ಮ ಬೆನ್ನಲ್ಲಿ ಇದ್ದೆವು ತಿಳಿಸಿದ ಅವರು ಹೇಳಿದ್ರು. ಮತ್ತು ಬಾಳು ಮುಳಜಿಯವರು ಮತ್ತು ಹಲವಾರು ಲೀಡರ್ಗಳು ಮತ್ತು ನಮ್ಮ ನಿಯಾಜ್ ಅಗರ್ಖೇಡಿಯವರು, ಇವರು ಒಳ್ಳೆ ವರ್ಕರ್ ಕೆಲಸಗಾರರು. ಇವತ್ತು ಈ ಆಫೀಸ್ಗೆ ನಾವು ಬಂದಿದ್ದಪ್ಪ ಅಂದ್ರೆ ಎಷ್ಟೋ ಮಂದಿ ರೈತರು ಬಂದು ನಮಗೆ ಕಿವಿಯಾಗಿ ಹೇಳಿದ್ರು, ನಾ ಇಟ್ಟು ಕೊಟ್ಟೇನ್ರಿ ಅಷ್ಟಾಗಿಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಇಲ್ಲಿ ಯಾರು ತಪ್ಪು ಮಾಡ್ಯಾರ, ಯಾರು ತಪ್ಪು ಮಾಡ್ಲಿಕ್ಕತ್ತಾರ ಅವರಿಗೆ ಇಲ್ಲಿದ್ದು ಕಿತ್ತೋಗಿಬೇಕು. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಪರಿಸ್ಥಿತಿ 10 ವರ್ಷ ಇಲ್ಲಿ ಬಂದ ಕೇಸಿಂದ ಸ್ಟಂಟ್ ಆಗಿ ಕೂತ್ ಕೇಸಿಂದ MLA ಆಗಂತ ರೊಕ್ಕ ಗಳಿಸ್ಕೊಂಡು ಕೂತಾರ. ಅವ್ರಿಗೆ ಮೊದಲು ಕಿತ್ತಬೇಕು. ಇಲ್ಲಿದು 2 ವರ್ಷ 3 ವರ್ಷ ಐತಪ್ಪ ಅಂದ್ರೆ ಏನಾಗ್ತದೆ, ಅವ್ರಿಗೆ ಮೈ ಉಣ್ತದ. ಇಲ್ಲಿದು ಇಂಡಿ ನೀರೇ ಹಂಗೆ ಅದಾವ. ಹೊರಗಿನ ಬಂದ ಮಂದಿಗೆ ಇಲ್ಲಿ ಭಾಳ ಸಪೋರ್ಟ್ ಅದ, ಇಲ್ಲಿದು ಬಂದ ಮಂದಿಗೆ ಏನೂ ಇಲ್ಲ. ಅದಕ್ಕೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಕಳಿಸ್ಬೇಕಂತೇಳಿ ನನ್ನೊಂದು ರಿಕ್ವೆಸ್ಟ್. ಅದಕ್ಕೆ ಇವತ್ತು 33 ಪಂಚಾಯತಿ ಒಳಗೆ ತುಂಬ ಹಗರಣಗಳದಾವ. ಇಲ್ಲಿ ಪರಿಸ್ಥಿತಿ ಏನದಪ್ಪ ಅಂದ್ರೆ ಈಗ ಒಬ್ಬ PDO ಇರ್ತಾನೆ, ಗ್ರಾಮ ಪಂಚಾಯತಿ PDO. ಬಾಳು ಮುಳಜಿಯವರು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಅವರು ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಸಂಘಟನೆಗೆ, ಭಾರತೀಯ ಸಂಘಟನೆಗೆ ನಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈಗ ಗ್ರಾಮ ಪಂಚಾಯತಿ PDOಗಳು ಇರ್ತಾರ, ಅವರು PDOಗಳು ಮನಸ್ಸು ಮಾಡಿದ್ರೆ ಆ ಗ್ರಾಮ ಪಂಚಾಯತಿ ನಂದನವನ್ನು ಮಾಡಿ ತೋರಿಸ್ತಾರೆ. ಯಾಕಪ್ಪ ಅಂದ್ರೆ 1 ವರ್ಷಕ್ಕೆ 7,20,00,000 ಅನುದಾನ ಬರ್ತದೆ ಒಂದು ಗ್ರಾಮ ಪಂಚಾಯತಿಗೆ. ಆ 7,20,00,000 ಏನು ಖರ್ಚು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ನಾವು 10-15 ಮಂದಿ ಮೆಂಬರ್ ಇದ್ದೇವೆ, 1 ಕೋಟಿ ರೂಪಾಯಿ ಬತ್ತು, 10 ಲಕ್ಷ ರೂಪಾಯಿ ಹಂಚ್ಕೊಂಡು ಬಿಟ್ರು. ಕ್ರಿಯಾಯೋಜನೆ ಹಂಚ್ಕೊಂಡು ಬಿಟ್ರು 10 ಲಕ್ಷ ರೂಪಾಯಿ. ಕಲ್ಲವ್ವ ಮಲ್ಲವ್ವ ಸಂಗಪ್ಪ ಮಣ್ಣಪ್ಪ ಹೆಸರು ಹಾಕೋದದ, ಕ್ರಿಯಾಯೋಜನೆ ಹಾಕೋದದ, ಅವ್ರ ಕಾರ್ಡಿಗೆ ಹಾಕ್ಲಿ ಇವ್ರ ಕಾರ್ಡಿಗೆ ಹಾಕ್ಲಿ, ಅವರಿಟ್ಟು ನಾವಿಟ್ಟು ಮಾಡ್ತೀಸಿಂದ ಮನೆಗೆ ಹೋಗ್ಬಿಡವ್ರು. 7,20,00,000 ರೂಪಾಯಿ ಎದಕ್ಕೆ ಬರ್ತದಪ್ಪ ಅಂದ್ರದು, ಈಗ ನಮ್ಮ ಗ್ರಾಮ ಪಂಚಾಯತಿ ಸಿಸ್ಟಮ ನಮ್ಗೆ ಏನು ಅವಶ್ಯಕತೆ ಅದ, ಎಲ್ಲಿ ಗಟಾರ ಅವಶ್ಯಕತೆ ಅದ, ಎಲ್ಲಿ ರೋಡಿನ ಅವಶ್ಯಕತೆ ಅದ, ಎಲ್ಲಿ ಒಳಚರಂಡಿ ವ್ಯವಸ್ಥೆ ಅದ, ಎಲ್ಲಿ ಲೈಟಿನ ವ್ಯವಸ್ಥೆ ಅದ, ಎಲ್ಲಿ ನೀರಿನ ವ್ಯವಸ್ಥೆ ಅದ, ಇದಕ್ಕಂದ್ರೆ ರೊಕ್ಕ ಬಂದಿರ್ತದ. ಇದಕ್ಕೆ ಏನೋ ಅವ್ರು ಮಾಡಲ್ಲ. ಒಂದು ಸಂಸ್ಥೆ ಅದಕ್ಕೆ ಹಾಕಲಾಗಿದೆ, ಇದು ಮಾಡಲಾಗಿದೆ, ಅದು ಮಾಡಲಾಗಿದೆ, ಅದು 90,000, ಇದು 1 ಲಕ್ಷ, ಅದು 1 ಲಕ್ಷ, ಖಲಾಸ್ 7,20,00,000 ರೂಪಾಯಿ ಜೈ ಜೈ ರಾಮ್ ಆಗೋದು ಖಲಾಸ್. ಹೀಗಾಗಿ ಅದು ಸಿಸ್ಟಮ್ ಏನದಪ್ಪ ಅಂದ್ರೆ ಮಂದಿಗೆ ಗೊತ್ತಿಲ್ಲ. ಈ ಕ್ರಿಯಾಯೋಜನೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಏನು ಅವಶ್ಯಕತೆ ಅದ. ಈಗ ನಮ್ಮ ಮನ್ಯಾಗ ಗಟಾರ ಬೇಕಾಗ್ಯದಪ್ಪ ಅಂದ್ರೆ 10 ಮಂದಿ ಸೈ ತಗೋಬೇಕು. ಸೈ ತಗೊಂಡು ಕೇಸಿನ PDO ಅಡ್ರೆಸ್ಸಿಗೆ ಬರೀಬೇಕು. ಬರೆದ ಕೇಸಿನ ಒಂದು ರಿಸೀವ್ಡ್ ಕಾಪಿ ತಗೋಬೇಕು. ಅದೇ ಕಾಪಿ ತಂದು ಕೇಸಿಂದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಕೊಡಬೇಕು. ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಹೇಳಿ ಕೇಸಿನ CS ಕೊಡಬೇಕು. CS ಕೊಟ್ಟಪ್ಪ ಅಂದ್ರೆ CS ಏನು ಮಾಡ್ತಾನೆ, ಡೈರೆಕ್ಟ್ ಇಲ್ಲಿ ಕಳಿಸ್ತಾನೆ. ಇದೇ ಕ್ರಿಯಾಯೋಜನೆದಾಗ ತಗೋಬೇಕು ಅಂತ ರೂಲ್ಸ್ ಅದು. ಆ ರೂಲ್ಸ್ ಜನರಿಗೆ ಗೊತ್ತಿಲ್ಲ.
ಅದಕ್ಕೆ ಏನು ಮಾಡಿ ಜನ ಬರುತ್ತೆ, ಅವ್ರು 4 ಮಂದಿ ಅವರೇ ಕೂಡಿಕೆಸಿಂದ ಎಲ್ಲೇ ಒಂದು ಹೋಟೆಲ್ ಹಿಡಿತಾರ, ರೂಮ್ ಹಿಡಿತಾರ, ಆ ರೂಮ್ದಾಗೆ ನೈಟ್ ನೀಟ್ ಮಾಡಿಕೆಸಿಂದ ಕಲಾಸ್. ಅದಕ್ಕೆ ಈ ಇಂಡಿ ತಾಲೂಕನೇ ಪರಿಸ್ಥಿತಿನೇ ಕೆಟ್ಟ ಹೋಗ್ಯದ. ಅದಕ್ಕೆ ಇದು ಕೆಡಗುಡ್ಲಕ್ಕ ಹಚ್ಚಬಾರ್ದು ಅಂತ ಹೇಳಿಕಿಸಿಂದ ನಾವು ಇವತ್ತು ಹೈರಾಣ ಆದ್ರೆ ಆಗಲ್ಯಾಕ ನಾವು ಬಂದು ಬಿದ್ದಿದ್ದೆವು. ಇದು ಎಷ್ಟು ದಿವಸ ಹೋಗ್ತದ, ಆಗ್ತದ ಅವ್ರು ಎಲ್ಲಿ ತನಕ ನಮ್ಮ ಕೆಲಸಗಳು ಮಾಡಿಕೊಡಂಗಿಲ್ಲ ಅಲ್ಲಿ ತನಕ ಹೇಳಂಗಿಲ್ಲ. ಇದೇ ಪರಿಸ್ಥಿತಿ ಎಲ್ಲ ಆಫೀಸ್ನಾಗ ಅದ. ಎಲ್ಲ ಇಲಾಖೆದವರಿಗೆ ಇವತ್ತು ಎಚ್ಚರಿಕೆ ಕೊಡ್ತೀನಿ ನಾನು. ಎಲ್ಲ ಇಲಾಖೆ 13 ಇಲಾಖೆ ಎಲ್ಲ ಇದೇ ಪರಿಸ್ಥಿತಿ ಅದ. ಅದಕ್ಕೆ 13 ಇಲಾಖೆಗೆ ನಾವು ಎಲ್ಲ ಮುತ್ತಿಗೆ ಹಾಕೋರೆ. ಯಾರು ತಪ್ಪು ಮಾಡಿತಾರ ಅವ್ರಿಗೆ ನಾವು ಪಾಠ ಕಲಿಸೋರೆ. ಯಾರು ಹೇಳಿದ್ರು ಕೇಳಲ್ಲ, ಯಾವ ಹಬ್ಬಗೆ ಅಂಜಂಗಿಲ್ಲ. ಅಂಜಿಕೆ ಅನ್ನೋದು ನಮಗೆ ಮೊದಲೇ ಇಲ್ಲೇ ಇಲ್ಲ. ನನಗೆ 45 ವರ್ಷ ರಾಜಕೀಯ ಅನುಭವ ಅದ. 1983 ನಾನು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ಹಿಂಡಿದ್ದು. ಅವಾಗ ನಾನು ಪ್ರೆಸಿಡೆಂಟ್ ಮಾಡೀನಿ. ಆದ್ರೆ ಅಂಜಿಕೆ ಅದು ನನಗೇನು ಗೊತ್ತಿಲ್ಲ. ಮತ್ತು ಯಾರು ಇಲ್ರಿ ಎಟ್ಟದವನ ಯಾವ ಏನನ್ನೋದು ನನಗೆಲ್ಲ ಗೊತ್ತು. ಯಾವ ಕೈಯಾಗೆ ತೋಟವ ನನಗೆ ಗೊತ್ತದ, ಯಾವ ಕ್ಯಾಂಡಿಡೇಟ್ ಬರ್ತಾವನ್ನೋ ನನಗೆ ಗೊತ್ತು. ಅದೇ ಸಲುವಾಗಿ ಇಲ್ಲಿ ಪರಿಸ್ಥಿತಿ ಪೂರಾ ಕೆಟ್ಟ ಹೋಗ್ಯದ. ಈ ಪರಿಸ್ಥಿತಿ ಈಗ ನಾನು ಕೆಡಬಿಡಂಗಿಲ್ಲ. ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆದವರು ಹಾಗೂ ಹಲವಾರು ಸಂಘಟನೆಗಳು ಹಾಗೂ ಹಲವಾರು ನಮ್ಮ ಬೆಂಬಲಿತರು ಕೂಡಿಕೊಂಡು ನಾವೆಲ್ಲ ಇದು ಸುಧಾರಣೆ ಮಾಡ್ಕೊತ ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಅದಕ್ಕೆ ಈ ಎಲ್ಲ ಬಿ ಡಿ ಪಾಟೀಲ್ ಮತ್ತು ಮುಳ್ಜಿಯವರು, ಬಾಳು ಮುಳ್ಜಿಯವರು ಎಲ್ಲರೂ ಬಂದಿದ್ದಕ್ಕೆ ಇನ್ನೂ ಹಲವಾರು ನಮ್ಮ ರೈತ ಸಂಘದವರು ಹಲವಾರು ಇನ್ನೂ ಬರ್ಲಿಕ್ಕತ್ತಾರ ಮತ್ತು ಇನ್ನೂ ಬೆಂಬಲಿತರು ಬರ್ತಾರ. ನಾವು ಹೋರಾಟ ಮುಗಿಯೋತನ ಶಾಂತಿ ಹೋರಾಟ ಮಾಡ್ತೇವೆ. ನಮ್ಮಲ್ಲಿ 3 ಹೋರಾಟ ಅವ. ಅವ್ರು ಹಂಗಂಗೆ ಹೆಚ್ಚಂತ ಹೋಗ್ತಾರ, ನಾವು ಹಂಗಂಗೆ ಹೆಚ್ಚಂತ ಹೋಗ್ತೇವೆ. ಅವರೆಲ್ಲ ಸರಳ ರೀತಿಯಿಂದ ನಾವು ಹಿಂಗೆ ಮಾಡ್ತೇವೆ ತಪ್ಪ ನಾವೇನು ಅವ್ರಿಗೆ ಹೊಲ ಮನೆ ಏನೋ ಬಿಡಲಾಗಿದ್ದೆವು. ನಮ್ಮ ಕೆಲಸ ಪೆನ್ನಿನ ಮ್ಯಾಗ ಹಾಳಿನ ಮ್ಯಾಗ ಬರೀ ಸಹಿ ಮಾಡೋದು ಅಷ್ಟು ಕೊರತೆ ಅದ ಅವ್ರಿಗೆ. ಅದು ಕೊರತೆ ನಿವಾಸಿಸಿನ ಒಂದು ಕೆಲಸ ಮಾಡ್ತಿದ್ದಪ್ಪ ಒಂದು ಸರಳ ರೀತಿಯಿಂದ ಮಾಡ್ರಿ, ಗಾಂಧಿ ಹೋರಾಟ ಮಾಡ್ತೇವೆ. ಇಲ್ಲಾಂದ್ರೆ ಭಗತ್ ಸಿಂಗ್ ಹೋರಾಟ ಮಾಡಂದ್ರೆ ಅದು ಮಾಡ್ತೇವೆ. ಅವ್ರು ಹೆಂಗೆ ಹೇಳ್ತಾರೆ ಆ ಟೈಪ್ ನಾವು ಹೋರಾಟ ಮಾಡ್ಕೊಂಡು ಹೇಳ್ತಿಸಿಂದ ಇವತ್ತು ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ಕೊಂಡು ಇವತ್ತು ಈಗ ಬಂದ ಅತಿಥಿಗಳು ನಾವು ಮಾತಾಡ್ಬೇಕಂತೇಳಿ ನನ್ನ ವಿನಂತಿ.